ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ಕಡ ನಾನು ಮಿಸ್ಟರ್ ಮಧು. ಸೊ ಇವಾಗ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಿನಿ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಡಿಸೆಂಬರಲ್ಲಿ ಒಂದಲ್ಲ 3 ಸಿನಿಮಾ ಬರ್ತಾ ಇದೆ, 3 ಸೂಪರ್ ಸ್ಟಾರ್ಗಳ ಸಿನಿಮಾ ಬರ್ತಾ ಇದೆ. ಸೊ ಅದರಲ್ಲಿ ಮೊದಲನೇ ಸಿನಿಮಾ ದಿ ಡೆವಿಲ್. ಸೊ ಡೆವಿಲ್ ಸಿನಿಮಾದ ಹಬ್ಬ ಹೇಗಿದೆ, ಡೆವಿಲ್ ಸಿನಿಮಾದ ಸೆಲೆಬ್ರೇಷನ್ ಹೇಗಿದೆ ಅಂದರೆ ಗುರುವಾರನೇ ರಿಲೀಸ್ ಆಗ್ತಾ ಇದೆ. ಇದರ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡೋಣ ಅಂತ ನಾನು ಪ್ರಸನ್ನ ಥಿಯೇಟ್ರ್ ಮುಂದೆ ಇದ್ದೀನಿ. ಸೊ ಪ್ರಸನ್ನ ಥಿಯೇಟ್ರ್ ಮುಂದೆ ನೀವು ನೋಡ್ತಾ ಇದ್ದೀರಲ್ಲ, ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಪೋಸ್ಟರ್ಸ್ಗಳು. ಸೊ ಡೆವಿಲ್ ಸಿನಿಮಾದ ಪೋಸ್ಟರ್ಸ್ ಬರ್ತಾ ಇದೆ. ಇನ್ನು ಸಿನಿಮಾ 11th ಡಿಸೆಂಬರ್ ನೀವೇನು ನೋಡ್ತಾ ಇದ್ರು. ಸೊ ನೀವು ಪ್ರಸನ್ನ ಥಿಯೇಟ್ರ್ ಎಲ್ಲಿದೆ ಅಂತ ಹುಡುಕೋದ್ರೂ ಸಿಗಲ್ಲ, ಆ ಲೆವೆಲ್ಗೆ ಪೋಸ್ಟರ್ಸ್ ಬರ್ತಾ ಇದೆ. ನೋಡಿ ಇಲ್ಲಿ ಕಟೌಟ್ ಇದೆ, ಡಿ ಬಾಸ್ ದರ್ಶನ್ ಅವರ ಕಟೌಟ್ ಇದೆ ಇಲ್ಲಿ. ಸೊ ಅದು ಬಿಟ್ಟರೆ ಇಲ್ಲಿ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದಾರೆ, ಅವರು ಇದನ್ನೆಲ್ಲ ಯಾರೆಲ್ಲ ಕಟೌಟ್ ಹಾಕ್ಸಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ಗಳು ನೀವು ನೋಡ್ತಾ ಇರ್ಬೋದು. ಮತ್ತೆ ಈಗ ನೋಡಿ ಇವ್ರು ಹೇಳ್ತಾರೆ ಇವತ್ತೆಲ್ಲ ನೀವು ತೋರಿಸೋದು ಗುರುವಾರ ಬನ್ನಿ, ಗುರುವಾರ ಬಂದು ನೋಡಿ ಅವಾಗ ಜಾತ್ರೆನೇ ಇರುತ್ತೆ ಇಲ್ಲಿ ಅಂತ. ಸೊ ನೀವು ನೋಡಿ ಈ ಕಡೆ ತಿರುಗಿಸಿ, ಇಲ್ಲಿ ನೋಡಿ, ಈ ಕಡೆ ನೋಡಿ ಕಟೌಟ್ಸ್ಗಳು ನೋಡಿ, ಇಲ್ಲಿ ನೋಡಿ. ನೀವು ಎಲ್ಲೇ ನೋಡಿದ್ರು ಖಾಲಿ ಜಾಗ ಅಂತ ಎಲ್ಲೂ ಇಲ್ಲ. ಮೋಸ್ಟ್ಲಿ ಖಾಲಿ ಜಾಗ ಅನ್ನೋದನ್ನ ಏನಾದ್ರು ತಗೋಬೇಕು ಅಂದರೆ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಖಾಲಿ ಜಾಗನ, ಅಷ್ಟು ಲೆವೆಲ್ಗೆ ಕಟೌಟ್ನ ಫಿಲ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ ಎಲ್ಲೂ ಖಾಲಿ ಜಾಗ ಇಲ್ಲ. ಸೊ ಪ್ರಸನ್ನ ಥಿಯೇಟ್ರಲ್ಲಿ ಇದು ಪ್ರಸನ್ನ ಥಿಯೇಟ್ರ್ ಅಂತ ಅನ್ಸ್ಬಿಡುತ್ತೆ, ಆ ಲೆವೆಲ್ಗೆ ಫುಲ್ಲು ಹಾಕಿದ್ದಾರೆ. ನೀವು ನೋಡಿ ಎಲ್ಲಿ ನೋಡಿದ್ರು ಇಲ್ಲೊಂದಿದೆ, ಇನ್ನು ಆಚೆಲೂ ಇದೆಯಂತೆ. ಸೊ ಆಚೆಗೆ ತೋರ್ಸೋಣ. ಸೊ ನೋಡಿ ಇಲ್ಲಿ ಕಟೌಟು ಒಂದಲ್ಲ ಏಕ ಲೈನಕ್ಕಿದೆ. ಕಾಳಿ ಕೋಟೆ ಹುಡುಗರು ಅಂದರೆ ಅವರವರ ಫ್ಯಾನ್ಸ್ ಅಸೋಸಿಯೇಷನ್ ಅವರು. ಸೊ ಅವ್ರದ್ದೇ ಆದ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಯಾವ್ಯಾವ ಏರಿಯಾದಲ್ಲಿ ಇರ್ತಾರೆ ಎಲ್ಲ ಏರಿಯಾದವರು ಅವ್ರದ್ದೇ ಆದ ಕಟೌಟ್ಸು. ನಮ್ಮದೊಂದು ಕಟೌಟ್ ಇರಲೇಬೇಕು, ಈ ಬಾಸ್ನ ಸೆಲೆಬ್ರೇಷನ್ ಜಾತ್ರೆ ಮಾಡಬೇಕು ಅಂದ್ಕೊಂಡು ಕಟೌಟ್ನ ಹಾಕಿದ್ದಾರೆ. ಸೊ ಹಾಗೆ ಪ್ರಸನ್ನ ಥಿಯೇಟ್ರ್ ಹೊರಗಡೆ ಬರ್ತಾ ಇದ್ದೀವಿ. ಸೊ ಹೊರಗಡೆ ಬಂದರೆ ಇಲ್ಲಿ ನೋಡಿ ಫಸ್ಟ್ ಎಂಟ್ರೆನ್ಸಲ್ಲಿ ಏನು ಸಿಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರಲ್ಲ ಕರುನಾಡ ಸ್ನೇಹಜೀವಿ ದರ್ಶನ್ ತೂಗುದೀಪ್ ಅಭಿಮಾನಿಗಳು. ಸೊ ಆತ್ಮೀಯ ಡಿ ಬಾಸ್ ಸೆಲೆಬ್ರಿಟಿ ಹೃದಯ ಸ್ವಾಗತ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಅವರ ಫ್ಯಾನ್ಸ್ಗಳು ಹಾಕೊಂಡಿರೋಂಥದ್ದು. ಸೊ ಯಾರ್ಯಾರು ಇದನ್ನೆಲ್ಲ ಕಟೌಟ್ನ ಮಾಡಿರ್ತಾರೆ ಅಂತವರು ವೆಲ್ಕಮ್ ಥರ ಒಂದು ಸೆಲೆಬ್ರೇಟ್. ಅಲ್ಲೊಂದು ದೊಡ್ಡ ರೌಂಡ್ ದರ್ಶನ್ ಅವರ ಪೋಸ್ಟರ್ ನೋಡ್ಬೋದು. ನೀವು ಯಾವುದೇ ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ನೋಡಿ, ನಿಮಗೆ ರೋಡ್ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಇಲ್ಲಿ ಜೂನಿಯರ್ ರೆಬಲ್ ಸ್ಟಾರ್ ಫ್ಯಾನ್ಸ್ ಅವರ ಫ್ಯಾನ್ಸ್ಗಳು ಹಾಕಿರ್ತಕ್ಕಂಥ ಪೋಸ್ಟರ್ಸು. ಸೊ ನೀವು ಯಾವುದೇ ಒಂದು ಸಿನಿಮಾ, ನಾನು ತುಂಬ ಸಲ ಹೇಳಿದ್ದೀನಿ ಇಲ್ಲಿ ನೋಡಿ, ಬೆಂಗಳೂರು KP ಅಗ್ರಹಾರ ಫ್ಯಾನ್ಸ್ ಮತ್ತೆ ಏನೇ ಮನಸ್ಸಲ್ಲಿ ಅಚ್ಚೆ ಆಗಿರ್ತೀವಿ. ಸೊ ಅದೇ ಆ್ಯಕ್ಚುಲಿ ದರ್ಶನ್ ಅವರ ಸಾಂಗ್ ಏನಿದೆ ಅದೇ ಸಾಂಗ್ದ ಇದು, ಅಂದರೆ ಇದನ್ನ ಫ್ಯಾನ್ಸ್ಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ ಇವರ ಅಭಿಮಾನ. ಸೊ ಅಣ್ಣ ಅತ್ತಿಗೆ ಅಂತಲೇ ಕರೀತಾರೆ ಆ್ಯಕ್ಚುಲಿ ಡಿ ಬಾಸ್ ಫ್ಯಾನ್ಸ್, ಎಸ್ಪೆಷಲಿ ಅಣ್ಣ ಅತ್ತಿಗೆ ಫೋಟೋನ ಅವ್ರು ಹಾಕ್ಕೊಂಡಿದ್ದಾರೆ. ಸೊ ಮಾತಾಡ್ಸೋಣ ಅವ್ರನ್ನ. ಸೊ ಎಲ್ಲಿಯವರು, ಎಲ್ಲಿಂದ ಬಂದರು ಅಂತ ಮಾತಾಡ್ಸೋಣ ಆಮೇಲೆ. ಅದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತಂದರೆ, ನೀವು ಯಾವುದೇ ಸಿನಿಮಾನ ಪ್ರಮೋಷನ್ ಮಾಡಬೇಕು ಅಂತಂದರೆ ಪ್ರೊಡ್ಯೂಸರ್ಗಳು ಕೋಟ್ಯಾಂತರ ರೂಪಾಯಿನ ಅಂದರೆ ಮೀನ್ಸ್ ಲಕ್ಷಾಂತರ ರೂಪಾಯಿನ ಪ್ರಮೋಷನ್ಗೆ ಅಂತಲೇ ಎತ್ತಿಡಬೇಕು. ಯಾವುದೇ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಎಲ್ಲ ಪೇಮೆಂಟ್ ಕೊಟ್ಟು, ಎಲ್ಲ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಪ್ರಮೋಷನ್ಗೆ ಅಂತಲೇ ನಿಮಗೆ ಲಕ್ಷಾಂತರ ರೂಪಾಯಿನ ಎತ್ತಿಡಬೇಕು. ಆದರೆ ದರ್ಶನ್ ಅವರ ಸಿನಿಮಾ ಅಂದರೆ ಸ್ಟಾರ್ಗಳ ಸಿನಿಮಾ ಎಲ್ಲದೂ ಹೌದು, ಅದರಲ್ಲಿ ಎಸ್ಪೆಷಲಿ ದರ್ಶನ್ ಅವ್ರ ಸಿನಿಮಾನ ಏನಾದರೂ ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಪ್ರೊಡ್ಯೂಸರ್ಗೆ ಕಡಿಮೆ ಅಮೌಂಟ್ ಖರ್ಚಾಗುತ್ತೆ, ಅಂದರೆ 0 ಅಮೌಂಟ್ ಖರ್ಚಾಗುತ್ತೆ. ಯಾಕೆ ಅಂತ ಕೇಳಿದ್ರೆ ಇದನ್ನು ಎಲ್ಲ ಪ್ರೊಡ್ಯೂಸರ್ ಏನು ಸ್ಪಾನ್ಸರ್ ಮಾಡಬೇಕಾಗಿಲ್ಲ, ಅಷ್ಟು ಪ್ರೀತಿಯಿಂದ ಅವರ ಅಭಿಮಾನಿ ಬಳಗ ಇದೆಯಲ್ಲ, ಆ ಅಭಿಮಾನಿ ಬಳಗನೇ ಇಷ್ಟೆಲ್ಲ ಅವರ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಪೋಸ್ಟರ್ಗಳು ಮತ್ತು ಕಟೌಟ್ಗಳು ಬ್ಯಾನರ್ಗಳನ್ನ ತಯಾರು ಮಾಡ್ತಾರೆ. ಸೊ ಅಂಥ ಒಂದು ಅಭಿಮಾನಿ ಬಳಗವನ್ನು ಇಟ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ನಟ ಅಂದರೆ ದರ್ಶನ್ ಅವರು. ಸೊ ಬನ್ನಿ ಒಳಗಡೆ ಮಾತಾಡ್ಸೋಣ, ಫ್ಯಾನ್ಸ್ ಏನು ಹೇಳ್ತಾರೆ ಅದನ್ನೆಲ್ಲ ಮಾತಾಡ್ಸೋಣ, ಕಟ್ ಮಾಡಿ. ಸೊ ಓಕೆ, ಮತ್ತೆ ಇವಾಗ ಒಳಗಡೆ ಬರ್ತಾ ಇದ್ದೀನಿ. ಸೊ ಒಳಗಡೆ ಬರ್ತಾ ಇದ್ರೆ ನೀವು ನೋಡಿ ಎಲ್ಲಾದರೂ ಒಂದು ಕಡೆ ಜಾಗ ಏನಾದರೂ ಸಿಕ್ಕರೆ ನೋಡಿ. ಸೊ ಆ ಜಾಗ ಏನಾದ್ರು ಸಿಕ್ಕರೆ ನೋಡಿ, ಅಷ್ಟು ಜಾಗದಲ್ಲಿ ಫಿಲ್ ಮಾಡಿದ್ದಾರೆ. ಮತ್ತು ಇನ್ನೊಂದು, ಈಗ ಆಲ್ರೆಡಿ ಪ್ರೆಸೆಂಟ್ ಒಂದು ಸಿನಿಮಾ ನಡೀತಾ ಇದೆ, ಯಾವುದೋ ಸಿನಿಮಾ ನಡೀತಾ ಇದೆ. ಬಟ್ ಆ ಯಾವ ಸಿನಿಮಾ ನಡೀತಾ ಇದೆ ಅಂತ ಹುಡುಕೋಕ್ಕೂ ಅವ್ರದ್ದೊಂದು ಪೋಸ್ಟರ್ ಇಲ್ಲ, ಅಂದರೆ ಆ ಲೆವೆಲ್ಗೆ ಪೋಸ್ಟರಲ್ಲಿ ಇದು ಮಾಡ್ತಾ ಇದೆ. ಬಟ್ ಇವತ್ತು ಇನ್ನೂ 2 ದಿನ ಬಾಕಿ ಇದೆ. ಸೊ ಅಂದರೆ 2 ದಿನ ಮುಂಚೆನೇ ಈ ಲೆವೆಲಿಗೆ ಕಟೌಟ್ ಆಗಿದೆ ಅಂತಂದರೆ ನಿಮಗೆ ಗುರುವಾರ ಏನು ಫ್ಯಾನ್ ಶೋ ಇರುತ್ತೋ, ಸೊ ಅವತ್ತು ಈ ಜಾಗದಲ್ಲಿ ಆಲ್ಮೋಸ್ಟು ನಾನಲ್ಲ, ನೀವು ಯಾರೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾರೂ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಇದೇ ಥಿಯೇಟ್ರಲ್ಲಿ ಹಳೇ ಸಿನಿಮಾಗಳು ರಿಲೀಸ್ ಆಗಿದ್ದು, ನವಗ್ರಹ ಆಗಿರ್ಬೋದು,
ಕರಿ ಆಗಿರ್ಬೋದು. ಸೊ ಈ ಥರ ಹಳೆಯ ಸಿನಿಮಾಗಳು ರಿಲೀಸ್ ಆಗಿದ್ದು, ಆ ಸಿನಿಮಾಗಳ ಮೊದಲನೇ ದಿನ ಸಹ ಇಷ್ಟೂ ಜಾಗದಲ್ಲಿ ಅಭಿಮಾನಿ ಬಳಗ ಸೇರಿದ್ರು. ಅಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆರಾಮಾಗಿ ಓಡಾಡೋಕ್ಕೂ ಜಾಗ ಇರಲಿಲ್ಲ, ಆ ಲೆವೆಲಿಗೆ ಸೇರಿದ್ರು. ಅದು ಹಳೆಯ ಕತೆ, ಎಲ್ಲ ಯೂಟ್ಯೂಬ್ಗಳಲ್ಲಿ ಬಂದಿರತಕ್ಕಂಥ ಕತೆ ನೋಡಲಿಕ್ಕೆ ಅವ್ರನ್ನ ಸ್ಟಾರ್ನ ಇದರಲ್ಲಿ ಸಿನಿಮಾದಲ್ಲಿ ತೆರೆ ಮೇಲೆ ನೋಡಲಿಕ್ಕೆ ಬರ್ತಾಯಿದ್ರು. ಅಂದರೆ ಇದು ಹೊಸ ಸಿನಿಮಾ, ಕತೆ ಗೊತ್ತಿಲ್ಲ, ಅಂಥ ಸಿನಿಮಾನ ನೋಡಲಿಕ್ಕೆ ತುಂಬ ಅಭಿಮಾನಿಗಳು ಸೇರ್ತಾರೆ. ಬಟ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಅಭಿಮಾನಿಗಳಲ್ಲಿ ಮತ್ತು ಕೆಲವರು ಬೇರೆಯವರು ಸಹ ಆ ಥರ ಮಾಡ್ಬೋದು. ಇಲ್ಲಿ ಬಂದಂತಹ ಇದರಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದ ರೀತಿ ತುಂಬ ಚೆನ್ನಾಗಿ ಜಾತ್ರೆ, ಒಂದು ದೇವರ ಜಾತ್ರೆ ಹೇಗೆ ನಡೀತೋ ಆಗ ನಡೆಸಿ ನಿಮ್ಮ ನೆಚ್ಚಿನ ಹೀರೋನ ಮೆರೆಸಿ, ಆದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದ ರೀತಿ ಈ ಜಾತ್ರೆ ಇದು ಮಾಡಿ ಮತ್ತು ಹಬ್ಬವನ್ನು ಆಚರಿಸಿ. ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲೂ ಸಹ KP ಅಗ್ರಹಾರ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಶುಭ ಕೋರ್ತಕ್ಕಂಥವ್ರು ಸಿನಿಮಾ ಶತದಿನೋತ್ಸವವನ್ನು ಆಚರಿಸಲೆಂದು ಶುಭ ಕೋರುವವರು ಡಿ ಬಾಸ್ ಅಭಿಮಾನಿಗಳು. ಸೊ ಎಲ್ಲಿಯವರು ಅಂತ ಏನಿಲ್ಲ, ಬಟ್ ಅವರು ಅಭಿಮಾನಿಗಳು ಇದ್ದರೆ ನೆಮ್ಮದಿಯಾಗಿರಬೇಕು, ಅಚ್ಚೆ ಆಗಿರ್ತೀವಿ ನಿಮ್ಮ ಮನಸ್ಸಲ್ಲಿ ಅಂತ ಆ ಥರ ಎಲ್ಲ ಇದೆ. ಸೊ ಬನ್ನಿ, ಇದು ಏನು ಇದೆಲ್ಲ ನೋಡ್ತಾ ಇದ್ದು ಪಾರ್ಕಿಂಗು ಜಾಗ, ಇಲ್ಲೆಲ್ಲ 2 ವೀಲರ್ ಪಾರ್ಕಿಂಗು. ಸೊ ನೀವು ಯಾವ ಕಡೆ ತಿರುಗಿರಿ ಎಲ್ಲ ಕಡೆ ಅವ್ರದ್ದೇ ಫೋಟೋ ಇರುತ್ತೆ ನೋಡಿ. ಅಲ್ಲೊಂದಿದೆ, ಅಲ್ಲೂ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಸಾಂಗ್ದ ಇದು. ಮತ್ತು ಅವರ ಫ್ಯಾನ್ಸ್ಗಳು ಭೀಮಾ ಮತ್ತು ಗಜ ಅಂತ ಏನು ಹೇಳ್ತಾರೆ ಎಲ್ಲ, ಯಾಕೆಂದರೆ ಎಲ್ಲ ಕಟೌಟ್ನ ರೆಡಿ ಮಾಡೋದ್ರಲ್ಲಿ ಬಿದ್ದಾಗಿದ್ದಾರೆ. ಸೊ ಇದು ನೋಡಿ ಸುಮಾರು ಎಷ್ಟು ಎತ್ತರ ಕಟೌಟ್ ಇದೆ, ಆಲ್ಮೋಸ್ಟ್ ಥಿಯೇಟ್ರುಗಿಂತ ಹೈಟ್ ಇದೆ ಕಟೌಟ್ ಇದು. ಅಮ್ಮ ಎಷ್ಟೋ ನಟರಿಗೆ ಆಲ್ಮೋಸ್ಟು ನಮ್ಮ ಕಟೌಟು ಅಟ್ಲೀಸ್ಟ್ ಒಂದು ಥಿಯೇಟ್ರ್ ಮುಂದೆ ನಿಂತ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಎಷ್ಟೋ ಹೊಸ. ಆದರೆ ಇವ್ರಿಗೆ ಆ ಆಸೆ ಯಾವತ್ತೂ ತೀರೋಗ್ಬಿಟ್ಟಿದೆ. ಅಂದರೆ ಯಾವತ್ತೋ ಆಸೆ ತೀರೋಗಿದೆ. ಅಂದರೆ ನೀವು ಯಾವುದೋ ಒಂದು ಸಿನಿಮಾ ಅಲ್ಲ, ಮೇಯ್ನ್ ಥಿಯೇಟ್ರ್ ಅಲ್ಲ, ಎಷ್ಟೋ ನಟರುಗಳು ಮೇಯ್ನ್ ಥಿಯೇಟ್ರಲ್ಲಿ ನನ್ನ ಕಟೌಟ್ ನಿಂತ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಇವರಿಗೆ ಮೇಯ್ನ್ ಥಿಯೇಟ್ರ್ ಅಲ್ಲ, ಪ್ರತಿ ಥಿಯೇಟ್ರಲ್ಲೂ ಕಟೌಟ್ ನಿಲ್ಲುತ್ತೆ. ಸೊ ನೋಡಿ 50 ಅಡಿಯ ಕಟೌಟ್, ಮೋಸ್ಟ್ಲಿ 50 ಅಡಿ ಇರ್ಬೋದು, ನನಗೆ ಅವ್ರನ್ನೇ ಕೇಳಿದ್ರೆ ಗೊತ್ತಾಗೋದು, ಬಟ್ ಆಲ್ಮೋಸ್ಟ್ 50 ಅಡಿ ಕಟೌಟ್ ಇದೆ ಅಂತ ಅನಿಸುತ್ತೆ. ಸೊ ಬನ್ನಿ ಒಳಗಡೆ, ಥಿಯೇಟ್ರ್ ಒಳಗಡೆ ಯಾವ ಸಿನಿಮಾ ನಡೀತಾ ಇದೆ, ಬಟ್ ಆ ಸಿನಿಮಾದ ಎಲ್ಲೂ ಪೋಸ್ಟರ್ ಇಲ್ಲ. ಅವತಾರ್ ನೋಡಿ, ಆಲ್ರೆಡಿ ಒಳಗಡೆಗೂ ಎಂಟ್ರಿ ಆಗೋಯ್ತು. ಹೊರಗಡೆ ಕಟೌಟ್ ಅಷ್ಟೇ ಅಲ್ಲ, ಥಿಯೇಟ್ರ್ ಒಳಗಡೆ ಎಂಟ್ರಿ ಆಗಿದೆ. ಮ್ಯಾನೇಜರ್ನ ಮಾತಾಡ್ಸೋಕೆ ಟ್ರೈ ಮಾಡೋಣ. ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆಯಾ, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ದಿನಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿದೆ, ಪ್ರತಿಯೊಂದು ಮಾತಾಡ್ಸೋಣ. ನೋಡೋಣ ಬನ್ನಿ, ಮಾತಾಡ್ಸೋಣ, ಓಡಿಸೋಣ. ಬಿಡಿ, ನಿಮ್ದಿರಲಿ, ಬಿಡಿ ಇದಿರಲಿ, ನೀವು ಹಾಕೊಳ್ಳಿ. ಚೆನ್ನಾಗಿ ಬಂತಾ?